ಯಾರು ಕಲ್ಲಡ್ಕ ಪ್ರಭಾಕರ್ ಯಾರು ಅವರು? ಕಾನೂನಿಗಿಂತ ದೊಡ್ಡವರು ಅವರು? ಹೂ ಇಸ್ ಕಲ್ಲಡ್ಕ ಪ್ರಭಾಕರ್ ಭಟ್? ಇಸ್ ಈ ಅಬೌವ್ ದ ಲಾ? ಏನು ಸಂವಿಧಾನಕ್ಕಿಂತ ದೊಡ್ಡವರಾಗ್ಬಿಟ್ರೇನ್ರಿ ಇವರೆಲ್ಲರೂ? ಮಾಡಲಿ ನೋಡೋಣ. ಕೋರ್ಟ್ ಪರ್ಮಿಷನ್ ಕೊಟ್ಟರೆ ಮಾಡಲಿ, ಬೇಡ ಅಂತ ಇಲ್ಲ. ವಿತೌಟ್ ಪರ್ಮಿಷನ್ ಮಾಡೋಕ್ಕೆ ಹೋದರೆ ನಾವೇನು ಸರ್ಕಾರದವ್ರೇನು ಕತೆ ಕಾಯ್ಕೊಂಡಿದ್ದೀವ? ಇವೆಲ್ಲ ಇಂಥ ಪ್ರಚೋದನೆಕಾರಿ ಹೇಳಿಕೆಗಳನ್ನು ಕೊಡೋದು ಬಿಟ್ಟು ಕಾನೂನು ಪಾಲನೆ ಮಾಡಿದ್ರೆ ಒಳ್ಳೆಯದು ಎಲ್ಲರಿಗೂ, ಅವರಿಗೆ ಅವ್ರ ಸಂಸ್ಥೆಗಳಿಗೆ. ಸುಮ್ಮನೆ ಬಾಯಿಗೆ ಬಂದಂಗೆ ಮಾತಾಡೋಕ್ಕಾಗಲ್ಲ. ಶಾಖೆಗಳಲ್ಲಿ ಮಾತಾಡ್ದಂಗೆ ಪಬ್ಲಿಕ್ನಲ್ಲಿ ಮಾತಾಡಿದ್ರೆ ಕಾನೂನು ಪ್ರಕಾರ ಕ್ರಮ ತಗೋತೀವಿ. ಕಲ್ಲಡ್ಕ ಪ್ರಭಾಕರ್ ಇರ್ಬೋದು, ಅವ್ರ ಅಪ್ಪ ಇರ್ಬೋದು. RSS ಮೇಲಿನ ನಿರ್ಬಂಧ ನ್ಯಾಯಸಮ್ಮತ ಅಲ್ಲ ಅಂತ ಬೊಮ್ಮಾಯಿ ಹೇಳಿದ್ದಾರೆ. ಬೊಮ್ಮಾಯಿ ಸಾಹೇಬರಿಗೆ ಕಾನೂನಿನ ಅರಿವು ಸಂಪೂರ್ಣವಾಗಿದೆ. ಎಲ್ಲೂ ಕೂಡ ನಾನು RSS ಬ್ಯಾನ್ ಮಾಡಬೇಕು ಅಂತ ಹೇಳೇ ಇಲ್ಲ. ಅದು ರಿಜಿಸ್ಟರೇ ಆಗಿಲ್ಲ ಅಂದರೆ ಬ್ಯಾನ್ ಏನು ಮಾಡ್ತೀರಾ? ಆಮೇಲೆ SR ಬೊಮ್ಮಾಯಿ ಅವರ ಜಜ್ಮೆಂಟ್ ಓದ್ಬಿಡಿ. SR ಬೊಮ್ಮಾಯಿ ಏನು ಒಂದು ಮಹತ್ವದ ತೀರ್ಪು ಇಡೀ ದೇಶಕ್ಕೆ ಬಂದಿದೆ. ಆ ಜಜ್ಮೆಂಟ್ನಲ್ಲಿ ಸಂವಿಧಾನದ ಬಗ್ಗೆ ಮತ್ತು ಜಾತ್ಯತೀತ ತತ್ವದ ಬಗ್ಗೆ ಏನಿದೆ ಅಂತ ಬೊಮ್ಮಾಯಿ ಸಾಹೇಬರು ಓದ್ಬಿಟ್ರೆ ಕರೆಕ್ಟಾಗಿ BJP ಬಿಟ್ಟು ಬಂದುಬಿಡ್ತಾರೆ. ಈಸ್ ಅ ವೆರಿ ಲರ್ನೆಡ್ ಮ್ಯಾನ್ ಬೊಮ್ಮಾಯಿ ಸಾಹೇಬರು. ಅವರಿಗೆಲ್ಲನೂ ಅರಿವಿದೆ. ಪಾಪ ಏನು ಮಾಡೋದು, ಪಾರ್ಟಿ ಚೌಕಟ್ಟಿನಲ್ಲಿ ಇರಬೇಕು ಅಂದ್ಬಿಟ್ಟು RSSಗೆ ನಮಗೆ ಬೈಯೋದು RSSಗೆ ಸಮರ್ಥನೆ ಮಾಡ್ಕೊಳೋದು ನಮಗೆ ಬೈಯೋದು ಅನಿವಾರ್ಯತೆ ಇದೆ ಅಷ್ಟೇ. ಬಟ್ SR ಬೊಮ್ಮಾಯಿ ಅವ್ರ ಜಜ್ಮೆಂಟ್ ಓದ್ಬಿಟ್ರೆ ಅವರೇ BJP ಬಿಟ್ಟು ಬರ್ತಾರೆ. ಇರ್ಬೋದು, ಯಾಕಂದ್ರೆ ನಾನು ಹೇಳಿಲ್ವಾ, ಅವರು ಏನು ಈ ಎಕನಾಮಿಕ್ಸ್ ಬಗ್ಗೆ ಇರ್ಬೋದು, ಇರಿಗೇಷನ್ ಬಗ್ಗೆ ಇರ್ಬೋದು, ನಿಮ್ಮ ಸ್ಟ್ರಕ್ಚರ್ ಬಗ್ಗೆ ಇರ್ಬೋದು, ಭಾಳ ಚೆನ್ನಾಗಿ ಮಾತಾಡ್ತಾರೆ. ನೀವು ಸದನದಲ್ಲಿ ನೋಡಿದ್ದೀವಲ್ಲ. ಆದರೆ ದುರ್ದೈವ ಏನಪ್ಪ ಅಂದರೆ, ಅವರ ಹಿರಿಯರ ಏನು ಹೋರಾಟ ಇತ್ತು SR ಬೊಮ್ಮಾಯಿ ಸಾಹೇಬರದು, ಸುಪ್ರೀಂ ಕೋರ್ಟ್ ತನಕ ಹೋಗಿತ್ತು. ಆ ಜಜ್ಮೆಂಟ್ಗಳನ್ನು ನೀವು ಓದ್ಬಿಟ್ರೆ ಅವಾಗ ಸಂವಿಧಾನದ ಮೌಲ್ಯ, ಜಾತ್ಯತೀತ ಹೇಗೆ ನಮ್ಮ ಸಮಾಜದಲ್ಲಿ ಇದೆ ಅಂದ್ಬಿಟ್ಟು ಭಾಳ ಚೆನ್ನಾಗಿ ಉಲ್ಲೇಖಿಸಿದ್ದಾರೆ. ಕಲಬುರ್ಗಿ ಅಧಃಪತನಕ್ಕೆ ಮಲ್ಲಿಕಾರ್ಜುನ್ ಕೊಡುಗೆನೇ ಹೆಚ್ಚಿದೆ ಅಲ್ವಾ? ಯಾರ್ದು? ಕಲಬುರ್ಗಿ ಅಧಃಪತನಕ್ಕೆ ಯಾವ ಪತ್ರ? ಕಲಬುರ್ಗಿ ಅಧಃಪತನ ಅದು ಯಾವ ನೋಡಿ, ಡೇಟಾ ಏನಿದೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕೊಡುಗೆ ಹೆಚ್ಚಿದೆ ನೋಡಿ. ಇವರಿಗೆ ಸುನಿಲ್ ಕುಮಾರ್ ಇರ್ಬೋದು, BJP ಅವರು ಇರ್ಬೋದು, ಇವರೆಲ್ಲರೂ ಏನು ಕಲಬುರ್ಗಿ ನೋಡಿದಾರಾ? ಆಮೇಲೆ ಅದು ಆದಾಯ ಪತನ, ಇದು ಡೇಟಾ ಯಾವುದು ಡೇಟಾ ಅದು ಇನ್ನೂ ವೆರಿಫೈ ಮಾಡಿದಾರ ಅವರು? ಎಸ್, ವಿ ಆರ್ ದ ಒನ್ ಆಫ್ ದ ಮೋಸ್ಟ್ ಬ್ಯಾಕ್ವರ್ಡ್ ರೀಜನ್ಸ್ ಇನ್ ಇಂಡಿಯಾ. ಅದಕ್ಕೆ ಹಿಸ್ಟಾರಿಕಲ್ ರೀಸನ್ಸ್ ಇದೆ. ವಿದರ್ಭ ಇರ್ಬೋದು, ಪಾರ್ಟ್ಸ್ ಆಫ್ ತೆಲಂಗಾಣ ಇರ್ಬೋದು, ನಮ್ಮ ಕಲ್ಯಾಣ ಕರ್ನಾಟಕ ಇರ್ಬೋದು. ಅದಕ್ಕೆ ತಾನೇ ಆರ್ಟಿಕಲ್ 371J ಬಂದಿದ್ದು. ಇವ್ರಿಗೆ ಸ್ವಲ್ಪನ ಕಾಮನ್ ಸೆನ್ಸ್ ಇದೆಯಾ BJP ಅವರಿಗೆ? ವೈ ವಿ ಹ್ಯಾವ್ ಗಾಟ್ ಆರ್ಟಿಕಲ್ 371J? ಯಾಕೆ ನಮಗೆ ಉದ್ಯೋಗದಲ್ಲಿ ಮೀಸಲಾತಿ ಸಿಗ್ತಾ ಇದೆ, ಯಾಕೆ ಶಿಕ್ಷಣದಲ್ಲಿ ಮೀಸಲಾತಿ ಸಿಗ್ತಾ ಇದೆ, ಹೆಚ್ಚು ಅನುದಾನ ಸಿಗ್ತಾ ಇದೆ ಅಂದರೆ, ಬಿಕಾಸ್ ನಮ್ಮ ಎಂಟೈರ್ ಎಕನಾಮಿಕ್ ಡೆವಲಪ್ಮೆಂಟ್ ಏನಿದೆ, ಹಿಸ್ಟಾರಿಕಲ್ ಬ್ಯಾಕ್ವರ್ಡ್ನೆಸ್ ಏನಿದೆ, ಅದನ್ನು ಗಮನಿಸ್ಬಿಟ್ಟು ಸಂವಿಧಾನದಲ್ಲಿ ತಿದ್ದುಪಡಿ ತಂದು ಬಂದಿರೋದು ಆರ್ಟಿಕಲ್ 371 ABCDEFGH ಇದು J ತನಕ ಬಂದಿದೆ. ಈಗ ಏನಾದರೂ ಇವರಿಗೆ ಸ್ವಲ್ಪನ ಕಾಮನ್ ಸೆನ್ಸ್ ಇದೆಯಾ ಮಾತಾಡಬೇಕಾದ್ರೆ? ಇವರಿಗೆ ಇದೇ ಆರ್ಟಿಕಲ್ 371J BJP ಅವರು ತಿರಸ್ಕಾರ ಮಾಡಿದ್ರು. LK ಅಡ್ವಾಣಿಯವರ ಒಂದು ಪತ್ರ ಇದೆ. ಏನಾದರೂ ಆರ್ಟಿಕಲ್ 371J ನಾವು ಕಲ್ಯಾಣ ಕರ್ನಾಟಕಕ್ಕೆ ಕೊಟ್ಬಿಟ್ರೆ ಸಿವಿಲ್ ವಾರ್ ಆಗಿಬಿಡುತ್ತೆ. ಬೆಂಗಾಲ್ದವರು ಕೇಳ್ತಾ ಇದ್ದಾರೆ, ಮಹಾರಾಷ್ಟ್ರದವ್ರು ಹೆಚ್ಚು ಕೇಳ್ತಾ ಇದ್ದಾರೆ, ಬೇರೆ ಬೇರೆ ಎಲ್ಲಿ ಪ್ರಾದೇಶಿಕ ಅಸಮಾನತೆ ಇದೆ ಅವರೆಲ್ಲರೂ ಕೇಳ್ತಾ ಇದ್ದಾರೆ. ಇದು ಕೊಟ್ಬಿಟ್ರೆ ಇದು ಸರಿಯಲ್ಲ ಅಂದ್ಬಿಟ್ಟು ತಿರಸ್ಕಾರ ಮಾಡಿ ಕಳಿಸಿದ್ರು SM ಕೃಷ್ಣ ಸಾಹೇಬರು ಚೀಫ್ ಮಿನಿಸ್ಟರ್ ಇದ್ದಾಗ. ಅದೇ 371J ಖರ್ಗೆ ಸಾಹೇಬರು, ಧರಮ್ ಸಿಂಗ್ ಸಾಹೇಬ್ರ ಒಂದು ಹೋರಾಟದಿಂದ ಪಾರ್ಲಿಮೆಂಟಲ್ಲಿ ಪಾಸ್ ಆಗಿರೋದು. ಇವ್ರಿಗೇನಾದರೂ ಸ್ವಲ್ಪ ಅದ್ರ ಬಗ್ಗೆ ಇತಿಹಾಸ ಗೊತ್ತಿದೆಯಾ? ಬಿಕಾಸ್ ವಿ ಆರ್ ಹಿಸ್ಟಾರಿಕಲಿ
ಬ್ಯಾಕ್ವರ್ಡ್, ಅದಕ್ಕೆ ಎಕನಾಮಿಕಲಿ ಬ್ಯಾಕ್ವರ್ಡ್. ನಿಮಗೆಲ್ಲ ಇದು ಬೇರೆ ಬೇರೆ ಸಂಸ್ಥಾನಗಳಿದ್ರಪ್ಪ, ನಮ್ಮ ಕಡೆ ಇರಲಿಲ್ಲ. ಇವ್ರಿಗೆ ಏನಾದರೂ ಅದ್ರ ಬಗ್ಗೆ ಅರಿವು ಇದ್ದರೆ, ಚರ್ಚೆಗೆ ಬರೋಕ್ಕೆ ರೆಡಿ ಇದ್ದರೆ, ವಿ ಆರ್ ರೆಡಿ ಟು ಡಿಸ್ಕಸ್. ಹೇಗಿತ್ತು ಏನಿತ್ತು? ರೈಲ್ವೆ ಡಿವಿಷನ್ ಮಾಡಿಸಿದ್ರಲ್ಲಪ್ಪ ಖರ್ಗೆ ಸಾಹೇಬರು, ಯಾಕೆ ಕ್ಯಾನ್ಸಲ್ ಮಾಡಿದ್ರಿ ನಿಮ್ಮ ಬಿ ಜೆ ಪಿದವರು? ಹಾಂ, IIT ರಾಯಚೂರಿಗೆ ಬೇಡಿಕೆ ಇದೆ, ಯಾಕೆ ಕೊಡಿಸ್ತಾ ಇಲ್ಲ ನೀವು? ರೈಲ್ ವೀಲ್ ಫ್ಯಾಕ್ಟ್ರಿ ಒಂದು ಯಾದಗಿರಿನಲ್ಲಿ ಖರ್ಗೆ ಸಾಹೇಬರು ಹಾಕಿದ್ರು, ಅದರದ್ದು ಪ್ರೊಡಕ್ಷನ್ ಯಾಕೆ ಕಮ್ಮಿ ಮಾಡಿದ್ರಿ? ಫಾರ್ಮಾ ಕಂಪನಿಗಳು ಇವತ್ತು ಕಡೇಚೂರು ಇಂಡಸ್ಟ್ರಿಯಲ್ ಏರಿಯಾ ಕಡೆ ಮುಖ ಮಾಡ್ತಾ ಇದೆ ಅಂದರೆ ಅದಕ್ಕೆ ಖರ್ಗೆ ಸಾಹೇಬ್ರ ಕಾರಣ. ನಿಮ್ಮ ಕೊಡುಗೆ ಏನಿದೆ ಅದಕ್ಕೆ? 371 ತಿರಸ್ಕಾರ ಮಾಡಿದ್ರಿ, ಅದಕ್ಕೆ ಅನುದಾನ ತಿರಸ್ಕಾರ ಮಾಡಿದ್ರಿ. ನಮಗೇನು ಉದ್ಯೋಗದಲ್ಲಿ ಮೀಸಲಾತಿ ಬರಬೇಕು, ದಿನಾ ನಮ್ಮ ಹುಡುಗರು ಕೋರ್ಟ್ ಅಲ್ದಾಡ್ತಾ ಇದ್ದಾರೆ. ಯಾಕಂದರೆ ನಿಮ್ಮಂಥ ಶಾಸಕರೆಲ್ಲರೂ ಅದಕ್ಕೆ ಅಡ್ಡಿಪಡಿಸ್ತಾ ಇದ್ದೀರ, ಕಾನೂನು ತೊಡಕನ್ನು ತಂದು. ಇದ್ರ ಬಗ್ಗೆ ಚರ್ಚೆ ಮಾಡೋಂಗಿದ್ರೆ ಬನ್ನಿ, ಹೋಗಿ ನೋಡ್ಕೊಂಡು ಬನ್ನಿ. ಈಗ ಸೆಂಟ್ರಲ್ ಯೂನಿವರ್ಸಿಟಿ ಮಾಡಿಸಿದ್ಯಾರಪ್ಪ? ಇವರಾ ಬಿ ಜೆ ಪಿಯವರ? ಖರ್ಗೆ ಸಾಹೇಬರು ಮಾಡಿಸಿದ್ದು. ಇವಾಗ ಏನು ಮಾಡ್ತಿದ್ದೀರಾ? ಅದು ಸೆಂಟ್ರಲ್ ಯೂನಿವರ್ಸಿಟಿ ನಮ್ಮ ಭಾಗ ಹಿಂದುಳಿದ ಭಾಗ ಇದೆ, ಅಲ್ಲಿ ಎಲ್ಲ ಭಾಗದ ಜನರು ಬಂದು ಅಲ್ಲಿ ಓದಕ್ಕೆ ಮಾಡಿದ್ರೆ ಅದು RSS ಶಾಖ ಮಾಡಿಟ್ಟಿದ್ದೀರಲ್ರಿ. ನಾಚಿಕೆ ಬರಲ್ವಾ ನಿಮಗೆ ಮಾತಾಡೋಕ್ಕೆ? ಹಾಂ, ಇವ್ರ ಕೊಡುಗೆ ಏನಿದೆ ಬಿ ಜೆ ಪಿಯವ್ರದ್ದು? ಒಂದು ಮಂತ್ರಿ ಸ್ಥಾನ ಕೊಟ್ಟಿದ್ದೀರಾ ಸರ್ ಕಲಬುರ್ಗಿಗೆ. ಇಷ್ಟು ಸರಿ ಅಧಿಕಾರ ಬಂದಾಗೆಲ್ಲ ಕಲಬುರ್ಗಿಗೆ ಬೀದರಿಗೆ ಒಂದೇ ಒಂದು ಮಂತ್ರಿ ಫಿಕ್ಸು. ಯಾವುದು? ಪಶುಸಂಗೋಪನೆ, ದನ ಕಾಯ ಮಂತ್ರಿಗಳೇ ಫಿಕ್ಸು ಬಿ ಜೆ ಪಿನಲ್ಲಿ. ಅದು ಒಂದೇ ಖಾತೆ ಕೊಡೋದು ನಮಗೆ ಬಿ ಜೆ ಪಿ ಅಧಿಕಾರದಲ್ಲಿದ್ದಾಗ. ಯಾರಿಗೆ ಮಾಡಿದ್ದಾರೆ ಹೇಳಿ ನಮ್ಮ ಕಡೆ ಮಂತ್ರಿಗಳು? ಜಿಲ್ಲಾ ಉಸ್ತುವಾರ ಜಿಲ್ಲೆಯಿಂದ ಒಂದು ಮಂತ್ರಿ ಮಾಡೋ ಯೋಗ್ಯತೆ ಇರಲಿಲ್ಲ ನಿಮಗೆ. ನೀವು ಮಾತಾಡ್ತೀರೇನ್ರಿ ಕಾಂಗ್ರೆಸ್ ಬಗ್ಗೆ? ಬರಲಿ, ಈಗ ಅಷ್ಟೆಲ್ಲ ಅಣೆಕಟ್ಟುಗಳು ಬಂದಿವೆ ಅಲ್ಲ, ನಾರಾಯಣಪುರದಿಂದ ಹಿಡ್ಕೊಂಡು ನಿಮ್ಮ ಸನ್ನತಿ ತನಕ ಅವೆಲ್ಲ ಬಿ ಜೆ ಪಿ ಮಾಡಿದ್ದ. ಕರೋನಾ ಸಂದರ್ಭದಲ್ಲೆಲ್ಲ ನೀವು ನಿಮ್ಮ ಲೀಡರ್ಗಳು ನಿಮ್ಮ ಕಾರ್ಯಕರ್ತರೆಲ್ಲ ಅಡ್ಮಿಟ್ ಆಗಿದ್ದು ಯಾವ ಹಾಸ್ಪಿಟ್ಲು? ಕಲಬುರ್ಗಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಗಾಟ್ ಇನ್ ಬೈ ಕಾಂಗ್ರೆಸ್ ಪಾರ್ಟಿ, ESIC ಗಾಟ್ ಇನ್ ಬೈ ಕಾಂಗ್ರೆಸ್ ಪಾರ್ಟಿ, ಜಯದೇವ ಗಾಟ್ ಇನ್ ಬೈ ಕಾಂಗ್ರೆಸ್ ಪಾರ್ಟಿ. ಅಲ್ಲಿ ಹೋಗಿ ನಮ್ಮ ಹಾಸ್ಟೆಲ್ಗಳು ನೋಡ್ಕೊಂಡು ಬನ್ನಿ, ಸೋಷಿಯಲ್ ವೆಲ್ಫೇರ್ ಇದ್ದಾಗ ನಾವೇನೇನು ಮಾಡಿದ್ದೀವಿ ಅಂತ. ಸುಮ್ಮನೆ ಪುಕ್ಸಟ್ಟೆ ಪ್ರಚಾರಕ್ಕೋಸ್ಕರ ಬಾಯಿಗೆ ಬಂದಂಗೆ ಮಾತಾಡೋದಲ್ಲ. ವಿಲ್ ಹ್ಯಾವ್ ಡೇಟಾ. ಕಂಪೇರ್ ಮಾಡೋಣ ಅಂದರೆ ಕಂಪೇರ್ ಮಾಡೋಣ. ಏನಾದರೂ ಕಂಟೆಂಟ್ ಇದ್ದರೆ ಬರ್ತಾರಲ್ಲ. ಈಗ ನೀವು ನೋಡಿ, ನಾವು ಕೇಳಿರೋ ಪ್ರಶ್ನೆಗಳಿಗೆ ಇವ್ರ ಹತ್ರ ಉತ್ತರ ಇದೆಯಾ? ವೈಯಕ್ತಿಕ ಟೀಕೆ ಬಿಟ್ಟರೆ ಉತ್ತರ ಇದೆಯಾ? ಸಿಂಪಲ್ ಕ್ವಶನ್ಸ್. ಇಲ್ಲಲ್ಲ, ಅಸೆಂಬ್ಲಿನಲ್ಲಿ ಕೇಳಿದ್ರು ಕೂಡ ಇವಾಗೇನು ಮಾತಿದ್ರೆ RSS ಬಗ್ಗೆ ಪ್ರಿಯಾಂಕ್ ಯಾಕೆ ಮಾತಾಡ್ತಾನೆ ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ದಾರಲ್ಲ. ನಾನು ಏನು ಹೇಳ್ತಾ ಇದ್ದೀನಿ? ನಾನು ಕೇಳಿದ ಪ್ರಶ್ನೆ ತಪ್ಪಿದೆಯಾ ಸರ್? ರಿಜಿಸ್ಟರ್ಡ್ ಇದೆಯಾ ಇಲ್ಲ ಅಂತ ಕೇಳೋದು ತಪ್ಪಾ ಸರ್? ಹಾಂ, ಮುಖದ ಮೇಲೆ ಬಿಸಾಕಿ, ನನ್ನ ಮುಖದ ಮೇಲೆ ಬಿಸಾಕಿ ನೀವು ಪೇಪರ್ನ, ರಿಜಿಸ್ಟ್ರೇಷನ್ ಡಾಕ್ಯುಮೆಂಟ್ಸ್ನ ತಗೊಳಪ್ಪ, ಬಾಯಿ ಮುಚ್ಕೊಂಡಿರು ಅಂತ ಯಾರು ಬೇಡ ಅಂದಿದ್ದಾರೆ? ಪ್ರಶ್ನೆಗೆ ಉತ್ತರ ಇಲ್ಲ ಅಂದರೆ ನಿಮ್ಮ ನಡಿಲಾರ್ದಂಥ ನಾಣ್ಯಗಳು ಇವೆ ಅಲ್ಲ ಮೈಸೂರಿನಲ್ಲಿ, ಅಂಥವರಿಗೆಲ್ಲ ಬಿಡೋದು. ಏನು? ನಮ್ಮ ಕುಟುಂಬದ ಬಗ್ಗೆ ಮಾತಾಡೋಕ್ಕೆ, ನಮ್ಮ ಬಗ್ಗೆ ಮಾತಾಡೋಕ್ಕೆ. ನಾನು ಹೇಳ್ತಾ ಇಲ್ವಾ, ವೈಯಕ್ತಿಕ ಟೀಕೆಗಳು ಇವಾಗ ಮುಗಿದ್ಬಿಟ್ಟಿದೆ, ಅವ್ರ ಹತ್ರ ಏನೂ ಉಳಿದಿಲ್ಲ. ಈಗ ನಮ್ಮ ಬಣ್ಣ, ನಮ್ಮ ಹೇರ್ ಲಾಸು ಅವಕ್ಕೆ ಹೋಗ್ತಾರೆ ನೆಕ್ಸ್ಟ್ ಇವರೆಲ್ಲರೂ. ಅದು ಅವ್ರ ಸಂಸ್ಕೃತಿ. ಇವರೇ ತಾನೇ ಭಾರತೀಯ ಸಂಸ್ಕೃತಿಯ ವಾರಸ್ದಾರರು. ಭಾಷೆ ಹೇಗಿದೆ ನೋಡ್ತಾ ಇದ್ದೀರಲ್ಲ. ಒಬ್ಬ ಮಾಜಿ ಸಂಸದರದಿರ್ಬೋದು, ಅವ್ರ RSS ಕಾರ್ಯಕರ್ತರದಿರ್ಬೋದು. ಏನಕ್ಕೆ ಇವರಿಗೆ ಅಷ್ಟೊಂದು ಇದು ಪ್ರೀತಿ ಸಂಘಟನೆ ಮೇಲೆ, ವಿಚ್ ಇಸ್ ನಾಟ್ ಈವನ್ ರಿಜಿಸ್ಟರ್ಡ್? ಈಗ ಇವ್ರಿಗೆ ದೇಣಿಗೆ ಎಲ್ಲಿಂದ ಸಿಗ್ತಾ ಇದೆ ಅಂತ ನಾವು ಕೇಳಬಾರ್ದಾ? ಈಗ ನೀವೇ ಹೇಳಿ. ನೀವೆಲ್ಲರೂ ಭಾಳ ವರ್ಷದಿಂದ ಈ ಏನು ಕರ್ನಾಟಕದ ಸಾಮಾಜಿಕ, ಧಾರ್ಮಿಕ ಹಾಗೂ ರಾಜಕೀಯ ವಲಯಗಳನ್ನು ನೀವು ಕವರ್ ಮಾಡ್ತಾ ಇದ್ದೀರಾ. ಒಂದು ದೇವಸ್ಥಾನದಲ್ಲಿ ಹುಂಡಿ ಇರುತ್ತೆ, ಆ ಹುಂಡಿನಲ್ಲಿ ದೇಣಿಗೆ ಹೋಗುತ್ತೆ, ಹೌದಾ? ಒಪ್ತೀರಾ? ಅದು ಲಾಕ್ ಆಗಿರ್ತದೆ ಹುಂಡಿ. ಅದು
ತೆಗಿಬೇಕಂದ್ರೆ ಸರ್ಕಾರಿ ಅಧಿಕಾರಿಗಳು ಬರಬೇಕು. ಎ ಸಿ ಇರ್ಬೋದು, ತಹಸೀಲ್ದಾರ್ ಇರ್ಬೋದು, ಯಾರೋ ಕೆಲವು ಜನ ನಾಮಿನೇಟ್ ಮಾಡಿರ್ತಾರೆ. ಎಲ್ಲರ ಸಮಕ್ಷಮದಲ್ಲಿ ಅದು ಬೀಗ ತೆಗಿತಾರೆ. ಅದರಿಂದ ಅಲ್ಲಿ ಏನು ಯಾರಾದರೂ ಉಂಗುರ ಹಾಕಿರ್ತಾರ, ಬಂಗಾರ ಹಾಕಿರ್ತಾರ, ಬೆಳ್ಳಿ ಹಾಕಿರ್ತಾರ, ಅಥವಾ ದುಡ್ಡು ಹಾಕಿರ್ತಾರ, ಚಿಲ್ಲರೆ ಹಾಕಿರ್ತಾರ, ಎಲ್ಲಾನು ತೆಗಿತಾರೆ ಟ್ರಾನ್ಸ್ಪರೆಂಟಾಗಿ. ಹೌದಾ ಇಲ್ವಾ? ತೆಗೆದ್ಬಿಟ್ಟು ಲೆಕ್ಕ ಮಾಡಿ ಎಷ್ಟಿದೆ ಅಂತ ರಿಜಿಸ್ಟರ್ ಮಾಡ್ಕೊಂಡು ವಾಪಸ್ಸು ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಕೊಡ್ತಾರೆ. ಕರೆಕ್ಟಾ? ಈಗ ದೇವಸ್ಥಾನದಲ್ಲಿರೋ ಹುಂಡಿಗೆ ಜನರು ಹಾಕ್ತಾ ಇರೋದು ಲೆಕ್ಕ ಸಿಗ್ತದೆ. RSS ದೇಣಿಗೆ ಕೊಡ್ತಾ ಇರುವಂಥ ಲೆಕ್ಕ ಯಾಕೆ ಸಿಗ್ತಾ ಇಲ್ಲ ನಿಮಗೆ? ದೇವ್ರಿಗಿಂತ ದೊಡ್ಡವರಾಗ್ಬಿಟ್ರೆ ಇವರು? ಇಲ್ಲ ವಾಲಂಟ್ರಿಯಾಗಿ ಕೊಡ್ತಾರೆ. ವೆರಿ ಗುಡ್. ಐ ವಾಂಟ್ ಟು ನೋ ಹೂ ದ ವಾಲಂಟಿಯರ್ಸ್ ಆರ್. ಐ ವಾಂಟ್ ಟು ನೋ ಹೂ ಇಸ್ ಗಿವಿಂಗ್ ಹೌ ಮಚ್. ದೇವಸ್ಥಾನಗಳಲ್ಲಿ ಇರುವಂಥ ದುಡ್ಡನ್ನು ಎಣಿಸ್ಬಿಟ್ಟು ವಾಪಸ್ಸು ಜೀರ್ಣೋದ್ಧಾರ ಕೊಡ್ತಾ ಇದ್ದೀವಿ. ಇವ್ರಿಗೆ ಎಲ್ಲಿಂದ ಬರ್ತಾ ಇದೆ ಆದಾಯ? ದೊಡ್ಡ ದೊಡ್ಡ ಬಂಗ್ಲೆ ಕಟ್ಟಿಸ್ತಾ ಇದ್ದಾರೆ, ದೊಡ್ಡ ದೊಡ್ಡ ಕಚೇರಿಗಳು ಕಟ್ಟಿಸ್ತಾ ಇದ್ದಾರೆ, ದೊಡ್ಡ ದೊಡ್ಡ ಕಾರ್ಗಳಲ್ಲಿ ಇವರೆಲ್ಲ ಓಡಾಡ್ತಾರೆ. ಹೆಂಗೆ ಸರ್? ಈಗ ಯಾವುದೇ ಸಂಸ್ಥೆಗೆ ದೇಣಿಗೆ ಎಲ್ಲಿಂದ ಬರ್ತಾ ಇದೆ ಅಂತ ಗೊತ್ತಾಗ್ಬೇಕಲ್ಲ? ಹೆಂಗೆ ಗೊತ್ತಾ? ಇವರು ರಾಜ್ಯದಿಂದ ಬರ್ತಾ ಇದೆಯಾ, ಹೊರ ರಾಜ್ಯದಿಂದ ಬರ್ತಾ ಇದೆಯಾ, ಹೊರ ದೇಶದಿಂದ ಬರ್ತಾ ಇದೆಯಾ? ಈಗ ನಾನು ಯಾವುದೋ ಒಂದು NGO ಸ್ಟಾರ್ಟ್ ಮಾಡಿದ್ರೆ ಲೆಕ್ಕ ಕೊಡಬೇಕಲ್ಲ. ಇವ್ರದ್ದು NGO ಅಂತ ಪ್ರೈಮ್ ಮಿನಿಸ್ಟರ್ ಹೇಳ್ತಾ ಇದ್ದಾರಲ್ಲ, ಲೆಕ್ಕ ಕೊಡಿ ಸ್ವಾಮಿ ಅಂತ ಕೇಳ್ತಾ ಇದ್ದೀವಿ. ಅದಕ್ಕೇನಂತೆ? ಏನು ಅವ್ರಲ್ಲಿ ಟ್ರಾನ್ಸ್ಪರೆನ್ಸಿ ಅನ್ನೋದು ಇಲ್ವಾ? 100 ವರ್ಷದಿಂದ ನಡ್ಕೊಂಡು ಬಂದರೆ 101ನೇ ವರ್ಷನೂ ನಡಿಬೇಕಂತೇನಿದೆ? ಈಗ ಅದೇ ತಪ್ಪಾಗಿರೋದ್ರಿ ನಮ್ಮದು. ದೊಡ್ಡ ಮನ್ಸು ಮಾಡಿ 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 ಸರ್ದಾರ್ ಪಟೇಲ್ ಅವರಿಂದ ಹಿಡ್ಕೊಂಡು ಇಂದಿರಾ ಗಾಂಧಿ ಅವ್ರ ತನಕ ದೊಡ್ಡ ಮನ್ಸು ಮಾಡಿ 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 ಇವ್ರು ಹಿಂಗೆ ಬೆಳೆದ್ಬಿಟ್ಟಿದ್ದಾರೆ. ಎಲ್ಲ ಹಿಂದುಳಿದ ವರ್ಗದವರಿಗೆ, ದಲಿತರಿಗೆ, ಆರ್ಥಿಕವಾಗಿ ಹಿಂದುಳಿದ ಮೇಲ್ವರ್ಗದವರಿಗೆ ಕಾಳು ಹಾಳು ಮಾಡೋಕ್ಕೆ ಇಟ್ಕೊಂಡಿರೋದು ಇವರು. ಇವರೆಲ್ಲರೂ ಮೊನ್ನೆ ಯಾವುದೋ ಒಂದು ಸ್ಟೇಟ್ಮೆಂಟ್ ನೋಡ್ತಾ ಇದೆ, ಯಾರೋ ಮಹಾನ್ ಭಾವ ಹೇಳ್ತಾ ಇದ್ದ, RSSನಲ್ಲಿ ಜಾತಿ ಅನ್ನೋದೇನೂ ಇಲ್ಲ, ಎಲ್ಲರಿಗೂ ನಾವು ಕರ್ಕೋತೀವಿ. ಹೌದು, ಕರ್ಕೋತೀರಾ? ಆಳ್ಮಕ್ಳ ಕರ್ಕೊತೀರಾ? ಪದಾಧಿಕಾರಿಗಳು ಮಾಡ್ತೀರಾ? ಮಾಡಿ. ಯಾವುದು ಅವ್ರದ್ದು ಟಾಪ್ ಪೊಸಿಷನ್ ಯಾವುದು ಸರ್? ಸಂಚಾಲಕ ಅಲ್ಲ, ಸಂಚಾಲಕ. ಸರಸಂಘ ಚಾಲಕ ಕೊಡಿ ಒಬ್ಬರು ದಲಿತರಿಗೆ, ಮಹಿಳೆಯರಿಗೆ. ಯಾಕೆ ಅದು ಒಂದೇ ಒಂದು ಕಮ್ಯುನಿಟಿಗೆ ಸೀಮಿತ? ಕೊಡಿ ಸರ್, ಅವಾಗ ನಂಬ್ತೀವಿ. ನನಗಿನ್ನೂ ನೆನಪಿದೆ, ಕಾಗೇರಿ ಸಾಹೇಬ್ರು ಸ್ಪೀಕರ್ ಇದ್ದಾಗ ನನಗೆ ಹೇಳಿದರು, ಪ್ರಿಯಾಂಕರ್ಗೆ ಒಂದಿನ ಮುಸಲ್ಮಾನರು, ದಲಿತರು ಕೂಡ RSSಗೆ ಒಪ್ಪಲೇಬೇಕಾಗುತ್ತೆ ಅಂತ ಒಂದು ಸನ್ನಿವೇಶ ಬರುತ್ತೆ ಅಂತ ಸ್ಪೀಕರ್ ಆಗಿದ್ದಾಗ ಅಸೆಂಬ್ಲಿನಲ್ಲಿ ಹೇಳ್ತಾರೆ. ನಾನು ಹೇಳಿದೆ, ದಲಿತರಿಗೆ ಮಾಡಿರಿ, ಮೋಹನ್ ಭಾಗವತ್ ಅವ್ರಿಗೆ ಇಳಿಸ್ಬಿಟ್ಟು ದಲಿತರಿಗೆ ಮಾಡಿ, ದೆನ್ ವಿ ವಿಲ್ ನೋ. ಫುಲ್ ಅಸೆಂಬ್ಲಿ ಎಲ್ಲ ಕೋಲ ಎಲ್ಲ ಕೂತು ಸಸ್ಪೆಂಡೇ ಅದು ಇದನ್ನೇ ಮಾಡಿಬಿಟ್ರು, ಮುಂದಕ್ಕೆ ಹಾಕ್ಬಿಟ್ರು ಅಸೆಂಬ್ಲಿ. ಸುಮ್ಮನೆ ಇವೆಲ್ಲ ಈ ಲಾಜಿಕಲ್ ಪ್ರಶ್ನೆಗಳು ಕೇಳ್ತಾ ಇದ್ದೀನಿ, ಅದಕ್ಕೆ ಉತ್ತರ ಕೊಡಿಯಪ್ಪ ಅಂದರೆ ವೈಯಕ್ತಿಕ ಟೀಕೆಗೆ ಇಳಿದ್ರೆ ನಾನೇನು ಹೇಳಿ? ಇದು ಕೊನೆಯಲ್ಲಿದೆ ಹೇಳಿ. ಈಗ ಯಾರೋ November 2 ಕೋರ್ಟ್ ಆದೇಶ, ಈಗ ಇವ್ರು ಮಾಡಬೇಕಾಗಿತ್ತು ಯಾವತ್ತು? ಅಕ್ಟೋಬರ್ನಲ್ಲಿ ಯಾವಾಗ ಮಾಡಬೇಕಾಗಿತ್ತು? ಪ್ರಿಯಾಂಕರ್ಗೆ ಕೋರ್ಟು ಕಪಾಳ ಮೋಕ್ಷ, ಮುಖಭಂಗ. ಈಗ ನೋಡಿ ಹೆಂಗೆ ಮಾಡ್ತೀವಿ, ಯಾಕೆ ಮಾಡಿಲ್ಲ ಇನ್ನು ಮತ್ತೆ? ಈಗ ಇವ್ರು ಕೋರ್ಟ್ ಡೈರೆಕ್ಷನ್ಸ್ನ ಫಸ್ಟ್ ಆಫ್ ಆಲ್ ಮಿಸ್ಇಂಟರ್ಪ್ರೇಟ್ ಮಾಡ್ತಾರೆ ಪಬ್ಲಿಕ್ನಲ್ಲಿ. ಅದಾದಮೇಲೆ ಯಾರ್ಯಾರು ಕೆಲ್ಸಕ್ಕೆ ಬರಲಾರ್ದವ್ರು ಅವರೆಲ್ಲ ಬಂದ್ಬಿಟ್ಟು ಮೈಕ್ನಲ್ಲಿ ಇಲ್ಲ, ಅದು ಏನೇ ಆದ್ರೂ ನಾವು ಮಾಡೇ ಮಾಡ್ತೀವಿ ಅಂದರೆ ಮಾಡಲಿ. ನೋಡಿ ಇವರೇ, ನಾವು ಯಾರನ್ನು ಇನ್ಫ್ಲೂಯೆನ್ಸ್ ಮಾಡ್ತಾ ಇಲ್ಲ ಅಥವಾ ಇನ್ಫ್ಲೂಯೆನ್ಸ್ ಮಾಡೋಕ್ಕೂ ಹೋಗೋದಿಲ್ಲ. ನಾನು ನಿಮ್ಮ ಮುಂದೆ ಏನು ಮಾತಾಡ್ತೀನಿ ಪಬ್ಲಿಕ್ನಲ್ಲೂ ಅದೇ ಮಾತಾಡೋದು. ನಾನು ಏನು ಖಾಸಗಿಯಾಗಿ ಒಂದು ಮತ್ತು ಸಾರ್ವಜನಿಕರಲ್ಲಿ ಒಂದು ನಮ್ಮದು ಮಾತು ಹಿಂದೆ ಇಲ್ಲ ಮುಂದೆ ಇಲ್ಲ. ಅಲ್ಲಿ 3-4 ಥರ ಪಿಟಿಷನ್ಸ್ ಇವೆ. ಒಂದು ಇವ್ರು ಮಾಡಬೇಕು, RSS ಅವ್ರು ಮಾಡಬೇಕು ಅಂತ. ಇನ್ನೊಬ್ಬರು ಕಾನೂನು ಬಾಹಿರವಾಗಿದೆ, ಈ ಗೌರ್ಮೆಂಟ್ ಆದೇಶ ನೀಡಿದೆ, ಅದು ನೀವು ಮಾಡಲಿಕ್ಕಾಗಲ್ಲ ಅಂತ ಕೆಲವರು. ಇನ್ನು ಕೆಲವರು ನೀವು ಅಲ್ಲಿ ನಮ್ಮ ಏನು
ಆ ಜನಪ್ರತಿನಿಧಿಗೆ ಬೈದ್ಬಿಟ್ಟು ಅಲ್ಲೇ ಬಂದು ನೀವು ಮಾಡ್ತಾ ಇದ್ರೆ ಸಮಾಜಗಳಿಗೆ ಘಾಸಿ ಉಂಟಾಗಿದೆ ಅಂತ ಅವರು ಒಂದು ಮಾಡಬೇಕು ಅಂತ. ಅದು ಹೊರತುಪಡಿಸಿ ಕುರುಬ ಸಮಾಜದವರು ST ಪ್ರೊಟೆಸ್ಟ್ ಮಾಡಬೇಕು ಅಂತ ಇದ್ದಾರೆ ಮೊನ್ನೆಯಿಂದ. ಅದ್ರ ಜೊತೆಗೆ ಈಗ ಕೋಲಿ ಸಮಾಜದವ್ರು ಮಾಡ್ಬೇಕಂತ ಇದ್ದಾರೆ. ನಾಗರಿಕರ ಸಭೆ ಏನು ನಾಗರಿಕರ ಒಂದು ಒಕ್ಕೂಟ ಅವರು ಈ ತತ್ವವನ್ನೇ ಪ್ರಶ್ನೆ ಮಾಡಿಬಿಟ್ಟು ಕೇಳಿದ್ದಾರೆ ಕಲಬುರಗಿನಲ್ಲಿ. ಸೊ ಈಗ ಆಲ್ಮೋಸ್ಟ್ 11 ಜನ ಬೇರೆ ಬೇರೆ ಸಂಘಟನೆದವರು ಕೇಳಿದ್ದಾರೆ. ಈಗ ಇಂಥ ಸಂದರ್ಭದಲ್ಲಿ ಏನು ಶಾಂತಿ ಸಭೆ ನಡೆಸೋಕ್ಕೆ ಕೋರ್ಟ್ ಹೇಳಿದ್ದಾರೆ, ನಡೆಸ್ತಾರೆ ಅಧಿಕಾರಿಗಳು. ಆದರೆ ಏನು ಔಟ್ಕಮ್ ಇದೆ, ಅವ್ರೇನು ಅನಿಸಿಕೆ ಇದೆ ಯಥಾವತ್ತಾಗಿ ಕೋರ್ಟಿಗೆ ಸಬ್ಮಿಟ್ ಮಾಡಲಿಲ್ಲ. ಕೋರ್ಟ್ ಟೇಕ್ ಎನ್ ಆರ್ಡರ್, ಟೇಕ್ ಎ ಡಿಸಿಷನ್. ನಾವು ಇಲ್ಲ, ಸರ್ಕಾರದ ಅಂದರೆ ಅಧಿಕಾರಿಗಳಿರ್ತಾರೆ, ಅವರೇ ಎಲ್ಲ ನಡೆಸ್ಕೊಡ್ಬೇಕಾಗಿರೋದು. ಶಾಂತಿ ಸಭೆನ ಅವ್ರು ನಡೆಸ್ಕೊಡ್ತಾರೆ. ಅವರೆಲ್ಲ ಅಲ್ಲಿ ಏನು ತೀರ್ಮಾನ ಆಗ್ತದೆ ಅದು ಕೋರ್ಟಿಗೆ ಸಬ್ಮಿಟ್ ಮಾಡ್ತಾರೆ. ಕೋರ್ಟಲ್ಲಿ ಏನು ತೀರ್ಮಾನ ಆಗ್ತದೆ ಅದು ನಾವು ಪಾಲನೆ ಮಾಡಲೇಬೇಕಾಗುತ್ತೆ. ಈಗ ಹಿಂದೆನೂ ಮಾಡಿದ್ದೀವಿ, ಇವತ್ತು ಮಾಡ್ತೀವಿ, ಮುಂದೆ ಕೂಡ ನಾವು ಮಾಡ್ತೀವಿ. ಸಚಿವ ಸಂಪುಟ ಪುನರ್ರಚನೆ ಸರ್ಕಾರ ರಚನೆ ಆದಾಗಲೇ ನಿರ್ಧಾರ ಆಗಿತ್ತು ಅನ್ನುವಂಥ ಮಾತು. ನೋಡಿ, ವಾಟ್ ಎವರ್ ಇಟ್ ಈಸ್, ಎಲ್ಲರೂ ಹೈಕಮಾಂಡಿಗೆ ಬದ್ರಲ್ಲ. ಈಗ ನಾಳೆ ಈಗ ನಾವು ಶಾಸಕನಾಗಿದ್ದಾಗ 2 ಬಾರಿ, ಹಿಂದೆ 2 ಬಾರಿ ಮಂತ್ರಿ ಆದಾಗ ನಮಗೆ ಪಕ್ಷ ಜವಾಬ್ದಾರಿ ಕೊಟ್ಟರು. ಬಂದು ಸೋಷಿಯಲ್ ಮೀಡಿಯಾ ನಿರ್ವಹಿಸ್ಬೇಕಪ್ಪ, ಮೀಡಿಯಾ ನಿರ್ವಹಿಸಬೇಕು, ನೀನು ಸಾಮಾಜಿಕ ಜಾಲತಾಣದ ಬಗ್ಗೆ ನಿನಗೆ ಹೆಚ್ಚಿನ ಮಾಹಿತಿ ಇರ್ತದೆ, ನೀವು ಮಾಡು ಅಂದಾಗ ನಾವು ಮಾಡಬೇಕಾಗಿತ್ತಲ್ಲ. ಈಗ ಎಲ್ಲ ಸೀನಿಯರ್ MLAs ಇರ್ಬೋದು, ಮಂತ್ರಿಗಳಿರ್ಬೋದು, ಎವ್ರಿಬಡಿ ಪಾರ್ಟಿ ಏನು ಹೇಳುತ್ತೆ ಅದನ್ನು ನಾವು ಮಾಡ್ಕೊಂಡು ಬರ್ತೀವಿ. ನಾಳೆ ಇಲ್ಲಪ್ಪ ಇದೆಲ್ಲ ಸಾಕಾಗಿದೆ, ನೀವೆಲ್ಲ ಪಕ್ಷದ ಚಟುವಟಿಕೆಗಳು ಇಳಿರಿ ಅಂದರೆ ಎಲ್ಲರೂ ಇಳಿಬೇಕಾಗುತ್ತೆ. ಆ್ಯಬ್ಸಲ್ಯೂಟ್ಲಿ ತ್ಯಾಗಲ್ಲ, ವಿ ಆರ್ ಫಾಲೋಯಿಂಗ್ ಆರ್ಡರ್ಸ್. ಈಗ ಪಕ್ಷದಿಂದ ನಾವಲ್ಲ, ನನ್ನಿಂದ ಪಕ್ಷ ಅಲ್ಲ. ಅವಕಾಶಗಳು ಸಾಕಷ್ಟು ಕೊಟ್ಟಿದ್ದಾರೆ ಪಕ್ಷ ನಮಗೆ, ನಾವು ಅದನ್ನ ಒಂದು ಸೂಚನೆ ಕೊಟ್ಟರೆ ನಾವು ಹೌದು ಎವ್ರಿಬಡಿ. ಈಗ ನಾನು ಹೇಳ್ದಂಗೆ ಪಕ್ಷದಿಂದ ನಾವು, ನನ್ನಿಂದ ಪಕ್ಷ ಅಲ್ಲ. ಈಗ B.Pharm ಬೇಕಾದಾಗ ಪಕ್ಷ ಬೇಕು, ನನಗೆ ಎಲೆಕ್ಷನ್ ಗೆಲ್ಲಿಸ್ಬೇಕಾದ್ರೆ ಪಕ್ಷದ ನಾಯಕರು ಬೇಕು, ನಮಗೆ ಸರ್ಕಾರ ಇದ್ದಾಗ ಹೆಚ್ಚಿನ ಅನುದಾನ ಬೇಕಾದಾಗ ಪಕ್ಷದ ವರಿಷ್ಠರು ಬೇಕು, ಅವ್ರ ಮಾರ್ಗದರ್ಶನ ಬೇಕು. ಪಕ್ಷದ ಕೆಲಸ ಮಾಡು ಅಂದಾಗ ಇಲ್ಲ ಅನ್ನೋಕ್ಕಾಗುತ್ತಾ? ನೋ, ಎವ್ರಿಬಡಿ ಹ್ಯಾಸ್ ಟು ಫಾಲೋ. ಅದು ನಾನಿರ್ಬೋದು, ದಿನೇಶ್ ಅವರು ಇರ್ಬೋದು, ಬೈರೇಗೌಡರು ಇರ್ಬೋದು, ಎಲ್ಲರೂ ಕೂಡ ಪಕ್ಷ ಏನು ಹೇಳುತ್ತೆ ಎಲ್ಲದಕ್ಕೂ ನಾವು ಸಿದ್ಧರಿದ್ದೇವೆ. ನಾಳೆ ಹೋಗಿ ನೀನು ಚಿತ್ತಾಪುರ ಬೇಡಪ್ಪ, ನೀನು ಹೋಗಿ ಇಲ್ಲಿ ಉತ್ತರ ಕನ್ನಡದಲ್ಲಿ ನೀನು ಉಸ್ತುವಾರಿ ಕೊಡ್ತಾ ಇದ್ದೀವಿ, ಅಲ್ಲಿ ಹೋಗಿ ಕೆಲಸ ಮಾಡು ಅಂದರೆ ಕೆಲಸ ಮಾಡಲೇಬೇಕಾಗುತ್ತೆ. ನೋಡಿ, ನೀವು ಕೇಳ್ತೀರಾ, ಅವ್ರು ಹೇಳ್ತಾರೆ. ಪಾಪ ಕೇಳೋದು ನಿಲ್ಲಿಸಿದ್ರೆ ಇದು ಚರ್ಚೆನೇ ಇಲ್ಲ. ನಾನು ಈಗ ಆಯ್ತು, ಆ ರೂಲ್ ನನಗೆ ಯಾಕೆ ಅನ್ವಯಿಸಲ್ಲ? ನೀವು ಹೇಳಿದ್ರಲ್ಲ CM ಮಗ ಅದು ಹೇಳೋದಕ್ಕೆ ಏನಾದರೂ ಇರ್ತದೆ ಅಂತ. AICC ಅಧ್ಯಕ್ಷರ ಮಗ ಹೇಳ್ತಾ ಇರೋದು ನಂಬೋದಲ್ವ ನೀವು? ಇಲ್ಲ, ನೀವು ತೀರ್ಮಾನ ಮಾಡಿ, ನೀವು 2 ಕಡೆನೂ ಬ್ಯಾಟಿಂಗ್ ಮಾಡೋಕ್ಕಾಗಲ್ಲ. ಇದು ನಾನು ಸಿ ವಾಟ್ ಎವರ್ ಇಟ್ ಈಸ್, ವೆದರ್ ಇಟ್ ಈಸ್ ಡಾಕ್ಟರ್ ಯತೀಂದ್ರ ಆರ್ ವೆದರ್ ಇಟ್ ಈಸ್ ಪ್ರಿಯಾಂಕ್ ಖರ್ಗೆ, ಇಟ್ ಡಸ್ ನಾಟ್ ಮ್ಯಾಟರ್ ಹೂ ಇಸ್ ಸ್ಪೀಕಿಂಗ್, ವೇರ್ ದೇ ಆರ್ ಸ್ಪೀಕಿಂಗ್. ನಿಮ್ಮ ಮುಂದೆ ಬಂದು ಮಾಡಿದ್ರೆ ಆಗಲ್ಲ. ಅದೇನಿದೆ ಅವರೆಲ್ಲ ವರಿಷ್ಠರು ತೀರ್ಮಾನ ಮಾಡ್ತಾರೆ. ನಾನಿರ್ಬೋದು, ಯತೀಂದ್ರ ಅವರಿರ್ಬೋದು, ಎಲ್ಲರೂ ಕೂಡ ಕಾಂಗ್ರೆಸ್ ಪಾರ್ಟಿಯ ಶಿಸ್ತಿನ ಸಿಪಾಯಿಗಳು. ವಿ ವಿಲ್ ಡೂ ವಾಟ್ ಎವರ್ ಇಟ್ ಈಸ್. ಕಾಂಗ್ರೆಸ್ ಪಾರ್ಟಿಯ ಶಿಸ್ತಿನ ಸಿಪಾಯಿ ಹೈಕಮಾಂಡ್ ಡಿಸೈಡ್ ಮಾಡುತ್ತೆ ಬಹುತೇಕರು ಹೇಳ್ತೀನಿ ಸರ್. ಆದ್ರೆ ಯತೀಂದ್ರ ಅವರು ಪ್ರತಿ ಬಾರಿ ಹೇಳ್ತಾರೆ ನಮ್ಮಪ್ಪ 5 ವರ್ಷ ಮುಖ್ಯಮಂತ್ರಿ. ನೀವು ಕೇಳ್ತಾರೆ. ಈಗ ನೋಡಿ, ನಿನ್ನೆ ಸ್ಟೇಟ್ಮೆಂಟ್ ನೋಡಿ, ಸದ್ಯಕ್ಕೆ ಯಾವುದೇ ಹಿಂಗೆ ಇದೆ ಅಂತ ಹೇಳಿರೋ, ಸದ್ಯಕ್ಕೆ ಅಂತಾನೆ ಹೇಳಿರೋದಲ್ಲ, ನಾವು ಹೇಳ್ತಾ ಇದೀವಲ್ಲ. ಪ್ರಾಬ್ಲಮ್ಮು ನೀವು ನನಗೆ ಯಾವ್ದ್ರಲ್ಲಿ ಗಂಭೀರವಾಗಿ ತಗೋಬೇಕು ತಗೊಳಲ್ಲ, ಮಿಕ್ಕಿದ್ರಲ್ಲಿ ತಗೊಂತೀರಾ. ಈಗ ನೀವು ಬೇರೆ ಪಕ್ಷದ ಬಗ್ಗೆ ನಾನು ಹೇಳಿಕೆಯನ್ನ ಗಂಭೀರವಾಗಿ ತಗೊಂತೀರಾ. ಸೊ ನನ್ನ ಪಕ್ಷದ ಬಗ್ಗೆ ಹೇಳಿದ್ರೆ ನೀವು ತಗೊಳಲ್ಲ, ನಾನೇನ್ ಮಾಡ್ಲಿ? ಹೇಳ್ತಾ ಇದ್ದೀನಿ, ನೀವು ತಗೊಂತ ಇಲ್ಲ. ಈಗ ಯು ಆರ್ ಟ್ರೈಂಗ್ ಟು ಕನ್ವಿನ್ಸ್ ಮೀ ದಟ್ ಐ ಆಮ್ ರಾಂಗ್. ಇಲ್ಲ ಸುಖೇಶ್ ಅವರೇ, ನೀವೆಲ್ಲರೂ ಮಾತಾಡೋದು ನೋಡಿದ್ರೆ ನೀವು ನನ್ನ ಹೇಳಿಕೆನೇ ತಪ್ಪು ಅಂದಾಗ ಹೇಳ್ತಾ ಇದ್ರಿ. ಯು ಆರ್ ಟ್ರೈಂಗ್ ಟು ಕನ್ವಿನ್ಸ್ ಮೀ ಓನ್ಲಿ ದಟ್ ಐ ಆಮ್ ರಾಂಗ್. ನೋಡಿ, ಅರ್ಧ ಸತ್ಯ ಹೇಳೋರು ನಾವು, ಯಾವಾಗ್ಲೂ ಸತ್ಯನೇ ಹೇಳೋರು. ಅದೇನು ಅರ್ಧ ಸತ್ಯ?
ಗೊತ್ತಿದ್ರೆ ಮಾಹಿತಿ ಹೇಳ್ತೀವಿ, ಗೊತ್ತಿಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ತೀವಿ. ಸರ್, ಈಗ ಸಿಎಂ ಕೂಡ ಹೇಳಿದ್ದಾರೆ ಸರ್, 3-4 ತಿಂಗಳ ಹಿಂದೆನೇ ಹೈಕಮಾಂಡ್ ಹೇಳಿದ್ರು ನನ್ ಮುಗೀತಲ್ಲ. ಸಚಿವ ಸಂಪುಟ ಪುನರ್ರಚನೆ ಇಲ್ಲ, ಈಗ CM ಹೇಳಿದ್ಮೇಲೆ ಮುಗೀತಲ್ಲ, ನಮ್ಮಂತವ್ರಿಗೆ ಯಾಕೆ ಕೇಳೋದು? ಒಂದೊಂದು ತಿಂಗಳಿಂದ ಹೇಳಿದ್ರು ಸರ್, ಸರ್ಕಾರ ಬಂದಾಗ ನೋಡಿ, ವಾಟ್ ಎವರ್ ಇಟ್ ಈಸ್, ಬಟ್ ಸರ್ ಅಲ್ಲಿ ನಾನು ಹೇಳ್ತಾ ಇದು ಯಾವಾಗಲೂ ಕೂಡ ನಾನು ಇದೇ ಹೇಳೋದು, ಕಾಂಗ್ರೆಸ್ ಪಾರ್ಟಿನಲ್ಲಿ ಒಂದು ಶಿಸ್ತಿದೆ, ಒಂದು ವ್ಯವಸ್ಥೆ ಇದೆ. ಆ ವ್ಯವಸ್ಥೆನಲ್ಲೇ ಇವೆಲ್ಲ ಚರ್ಚೆ ಆಗೋದು. ಅದು ಬಿಟ್ಟರೆ ಮಾಧ್ಯಮಗಳ ಮುಂದೆ ಬಂದು ನಾನು ಆಗಲಿ ಬೇರೆಯವರಾಗಲಿ ಹೇಳಿದ್ರೆ ಅದು ಅಪ್ರಸ್ತುತ. ಬಟ್ ಸರ್, ಈ ನಾಯಕತ್ವ ವಿಚಾರದಲ್ಲಿ ಗೊಂದಲ ಇದ್ದಾಗ ಹೈಕಮಾಂಡ್ ಆಗಲಿ ರಾಹುಲ್ ಗಾಂಧಿ ಅವರಾಗಲಿ ಒಂದು ಕ್ಲಿಯರ್ ಮೆಸೇಜ್ ಕೊಡ್ಬೋದಿತ್ತಲ್ಲ. ಸೊ ದೇರ್ ಇಸ್ ಅ ಕ್ಲಿಯರ್ ಮೆಸೇಜ್. ನಾಯಕತ್ವ, ಮಿಸ್ಟರ್ ಸಿದ್ದರಾಮಯ್ಯ ಇಸ್ ಮೈ ಚೀಫ್ ಮಿನಿಸ್ಟರ್, Mr. D.K. Shivkumar is my PCC president and deputy chief minister. ವೆರಿ ಕ್ಲಿಯರ್ ಇದೆ ಅಲ್ಲ ಮೆಸೇಜು. ನಮ್ಮ ರೆಸ್ಪಾನ್ಸಿಬಿಲಿಟೀಸ್ ಇದೆ ಅಲ್ಲ. ಬೈರೇಗೌಡರು ರೆವಿನ್ಯೂ ಮಿನಿಸ್ಟರು, ದಿನೇಶ್ ಅವರು ಹೆಲ್ತ್ ಮಿನಿಸ್ಟರು, ಸಂತೋಷ್ ಲಾಡ್ ಅವರು ಲೇಬರ್ ಮಿನಿಸ್ಟರು, ಪ್ರಿಯಾಂಕ್ ಖರ್ಗೆ RDPR ಮಿನಿಸ್ಟರು. ರೆಸ್ಪಾನ್ಸಿಬಿಲಿಟೀಸ್ ಆರ್ ಕ್ಲಿಯರ್. ಸರ್ಕಾರ ಅಧಿಕಾರಕ್ಕೆ ಬಂದ ಡೇ 1 ಇಂದಲೂ ಕೂಡ ಈ ಪವರ್ ಶೇರಿಂಗ್ ವಿಚಾರದಲ್ಲಿ ಸಾಕಷ್ಟು ಗೊಂದಲ ಉಂಟಾಗ್ತದೆ. ಕರ್ನಾಟಕ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಕರ್ನಾಟಕದವರು, ಖರ್ಗೆ ಈ ಒಂದು ವಿಚಾರದಲ್ಲಿ ಸ್ಪಷ್ಟನೆ ಕೊಡ್ತಾ ಇಲ್ಲ. ನೋಡಿ, ಎಲ್ಲದಕ್ಕೂ ಸ್ಪಷ್ಟನೆ ಕೊಡ್ಬೇಕಂತೇನಿದೆ. ಈಗ ಅವ್ರಿಗೆ ಗೊಂದಲ ಅನಿಸಿದ್ರೆ ಕೊಡ್ತಾರೆ. ಮಾಧ್ಯಮದಲ್ಲಿ ಬರೋದಕ್ಕೆಲ್ಲ AICC ಅಧ್ಯಕ್ಷರು ಇರ್ಬೋದು, ಬೇರೆಯವ್ರು ಇರ್ಬೋದು, ರಿಯಾಕ್ಟ್ ಮಾಡ್ಕೊಂಡು ಹೋದ್ರೆ ಅದೇ ಕೆಲಸ ಆಗ್ತದೆ. ಆಡಳಿತದ ಮೇಲೆ ಪರಿಣಾಮ ಬೀರಲ್ಲ ಸರ್. ಎಲ್ಲಿ ಬೀಳ್ತಾ ಇದೆ? ಯಾವುದಿದೆ ಹೇಳಿ? ಈಗ ಯಾವುದಿದೆ ನೋಡಿ, ಈಗ ಗ್ಯಾರಂಟಿಗಳು ಹೋಗ್ತಾ ಇವೆ ಜನರಿಗೆ. ಸಮೀಕ್ಷೆ ಬಗ್ಗೆ ಇವರೆಲ್ಲ ಟೀಕೆ ಮಾಡಿದ್ರು BJP-ಯವರು. ಆಲ್ಮೋಸ್ಟ್ 90% ಮುಟ್ಟಿದೆಯಾ? ಈಗ ಕೇಂದ್ರ ಸರ್ಕಾರಕ್ಕೆ ಹೆಚ್ಚು ಅನುದಾನ ನಮ್ಮ ಕಡೆಯಿಂದನೇ ಹೋಗ್ತಾ ಇದೆಯಾ? ಈಗ ಹಲವಾರು ನೀತಿಗಳಿರ್ಬೋದು, ನಾವೇ ತಂದಿರೋದಲ್ಲ. ಗೀಗ್ ವರ್ಕರ್ಸ್ ಬಿಲ್ ಇರ್ಬೋದು, ಆಪ್ರೇಷನ್ ಆ್ಯಂಡ್ ಮೇಂಟೆನೆನ್ಸ್ ಲಾ ಇರ್ಬೋದು, ಹೀಗೆ ಈಗ ಈ ಸ್ವತ್ತದಿರ್ಬೋದು, ನಿಮ್ಮ ಈ ಖಾತಾದಿರ್ಬೋದು, ಈ ಬಿ ಖಾತಾದಿರ್ಬೋದು, ಇವೆಲ್ಲನೂ ಕೂಡ ಹಿಂದೆ ಆಗ್ಲಾರ್ದಂಥ ಕೆಲಸಗಳಲ್ವಾ? ಮತ್ತೆ ಹೆಂಗೆ ನಿಂತಿದೆ ಅಂತ ಹೇಳ್ತಾ ಇದ್ದೀರಾ? ಈಗಲೂ ಕೂಡ ಚುನಾವಣೆ ನಡೆದರೆ 100% ಕಾಂಗ್ರೆಸ್ ವಿಲ್ ಕಮ್ ಎಟ್ 150. ಇವರೆಲ್ಲರೂ ಪಾಪ ಹೇಳ್ತಾ ಇದ್ದಾರೆ, ಇವರಲ್ಲಿ BJP-ನಲ್ಲಿ ಯಾರ ನಾಯಕತ್ವದಲ್ಲಿ ಹೋಗ್ತಾರೆ ಹೇಳ್ರಪ್ಪ ನನಗೆ? ಪಕ್ಕದ ಕಾನ್ಸ್ಟಿಟ್ಯೂನ್ಸಿಗೆ ಹೋಗ್ಬಿಟ್ಟು ಗೆಲ್ಸೋ ಕೆಪಾಸಿಟಿ ಇಲ್ಲ ಯಾವ ಲೀಡ್ರಿಗೆ. BJP-ನಲ್ಲಿ ತೋರಿಸಿ. ನೀವು ಹೇಳ್ದಾಗೆ ಮೋದಿನೇ, ಮೋದಿ ಅವ್ರದ್ದು ನಡೀತಾ ಹೋದ ಸರ್ಕಾರದಲ್ಲಿ ಡಬಲ್ ಇಂಜಿನ್ ಸರ್ಕಾರ ಅಂದ್ಬಿಟ್ಟು ಡಬಲ್ ಡಿಜಿಟಿಗೆ ಉಳಿದ್ಬಿಟ್ಟಿದ್ರು. ವಾಟ್ ಎವರ್ ಇಟ್ ಈಸ್, ಪ್ರಾಕ್ಟಿಕಲ್ ಆಗಿ ಮಾತಾಡಿದ್ರೆ ಅವರಿಗೆ ನಾವು ಇದು ಮಾಡ್ಬೋದಪ್ಪ. ಇಲ್ಲಿ ಸುಮ್ಮನೆ ದಿನಾನು ನ್ಯೂಸ್ನಲ್ಲಿ ಇರಬೇಕು. RSS ಕೇಶವ್ ಕೃಪಕ್ಕೆ ಹೋಗಿ ಅವರು ದಿನ ಡಾಸಿಯರ್ನಲ್ಲಿ ನನ್ನ ಹೆಸರು ಬರಬೇಕು. ಹೋಗ್ಬಿಟ್ಟು ನೋಡಿ ಸರ್, ಸಿದ್ದರಾಮಯ್ಯ ಅವರಿಗೆ ಹಿಂಗೆ ಟೀಕಿಸಿದೆ, ಖರ್ಗೆ ಅವರಿಗೆ ಹಿಂಗೆ ಟೀಕಿಸಿದೆ, DK ಶಿವಕುಮಾರಿಗೆ ಹಿಂಗೆ ಟೀಕಿಸಿದೆ, ಸಂತೋಷ್ ಲಾಡಿಗೆ 4 ಸರಿ ಬೈದೆ, ಪ್ರಿಯಾಂಕ್ ಖರ್ಗೆ 8 ಸರಿ ಬೈದೆ. ಇದೇ ರಿಪೋರ್ಟ್ ಕಾರ್ಡ್ ಕೊಡೋಕ್ಕೆ ಇವ್ರು ಇರೋದಷ್ಟೇ. ಅದು ಬಿಟ್ಟರೆ ಯಾವುದೇ ರೀತಿಯಾದಂಥ ಸಕಾರಾತ್ಮಕವಾಗಿ ಇವರು ಸರ್ಕಾರಕ್ಕೆ ಸಲಹೆ ಕೊಡೋದಾಗ್ಲಿ ಟೀಕೆ ಮಾಡೋದಾಗ್ಲಿ ಮಾಡ್ತಾ ಇಲ್ಲ. ಬರೇ ವೈಯಕ್ತಿಕ ಟೀಕೆಗಳು ಅಷ್ಟೇ. ಜಿಲ್ಲಾ ಕಾಂಗ್ರೆಸ್ ಭವನಗಳನ್ನು ಕಟ್ಟೋದಕ್ಕೆ ನಿವೇಶನ ಖರೀದಿಗೆ DK ಶಿವಕುಮಾರ್ ಅವರು ಡೆಡ್ಲೈನ್ ಕೊಟ್ಟಿದ್ದಾರೆ 20ನೇ ತಾರೀಕು. ಅವತ್ತೇ ಸರ್ಕಾರಕ್ಕೆ 2.5 ವರ್ಷ ಬಾಕಿ ಇದೆ. ಇದು ಕೇವಲ ಡೆಡ್ಲೈನು PCC ಕಟ್ಟಡಕ್ಕೆ ಮಾತ್ರನಾ, ಬೇರೆ ಏನಾದರೂ ಡೆಡ್ಲೈನ್? ಅಧ್ಯಕ್ಷರು ಅದಕ್ಕೆ ಒಂದಕ್ಕೆ ಡೆಡ್ಲೈನ್ ಕೊಟ್ಟಿರೋದು ಸದ್ಯಕ್ಕೆ. ಬೇರೆದು ಅಷ್ಟರಲ್ಲಿ ಏನಾದರೂ ಬೇರೆ ಡೆಡ್ಲೈನ್ ಬಂದರೆ ಅದನ್ನು ಪಾಲನೆ ಮಾಡಲೇಬೇಕಾಗುತ್ತಲ್ಲ. ಸೊ 100 ಕಾಂಗ್ರೆಸ್ ಕಚೇರಿಗಳಿದ್ರೆ ಒಳ್ಳೇದಲ್ಲ ಪ್ರಸನ್ನ ಅವರೇ, ನೀವು ಎಲ್ಲ ಕಡೆ ಬರ್ಬೋದು. ಕಾರ್ಯಕರ್ತರಿಗೂ ಸ್ವಾಗತ, ನಿಮಗೂ ಸ್ವಾಗತ. ಓಕೆ ಸರ್.